ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಬ್ರಿಟನ್ ಬಗ್ಗೆ ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೀಡಾಗಿದೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬ್ರಿಟನ್ ಅಂತ ಅವರು ಟೀಕಿಸಿದ್ದಾರೆ. ಯಾಕೆ ಈ ರೀತಿಯಾಗಿ ಬ್ರಿಟನ್ ಮತ್ತು ಇಸ್ರೇಲ್ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಭಿನ್ನಾಭಿಪ್ರಾಯ ಮತ್ತು ವಿರಸ ಉಂಟಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇದಕ್ಕೆ ಒಂದು ಹಿನ್ನೆಲೆಯನ್ನು ನೋಡೋದಿದ್ರೆ, ಇಸ್ರೇಲ್ ಮತ್ತು ಬ್ರಿಟನ್ನ ನಡುವಿನ ಐತಿಹಾಸಿಕ ಸಂಬಂಧ ಮತ್ತು ವಿನ್ಸ್ಟನ್ ಚರ್ಚಿಲ್ ಅವರ ಒಂದು ಪರಂಪರೆ. ನೆತನ್ಯಾಹು ಅದರ ಬಗ್ಗೆ ಹೇಳಿದರು. 1967ರ 6 ದಿನಗಳ ಒಂದು ಐತಿಹಾಸಿಕ ಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ನ ಅಂದಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಕುಟುಂಬದಿಂದ ಸಿಕ್ಕಿದಂಥ ಒಂದು ಸಕಾರಾತ್ಮಕ ಸಪೋರ್ಟ್, ಬೆಂಬಲ, ಅದನ್ನು ಬೆಂಜಮಿನ್ ನೆತನ್ಯಾಹು ಅವರು ಸ್ಮರಿಸ್ಕೊಳ್ತಾರೆ. ಸೊ ಇದೊಂದು ಪ್ರಶಂಸಾರ್ಹ ನಡೆ ಆಗಿತ್ತು. ಆದರೆ ಈಗ ಬ್ರಿಟನ್ ಬದಲಾಗಿದೆ. ಇತಿಹಾಸದ ಹಿಂದೆ ಇದ್ದ ಬ್ರಿಟನ್ ಈಗಲ್ಲ, ಈಗ ಅದು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ನೆತನ್ಯಾಹು ಅವರು ಹೇಳ್ತಾರೆ. ಸೊ ಆಗಿನ ಕಾಲಘಟ್ಟ ಮತ್ತು ಈಗಿನ ಕಾಲಘಟ್ಟದಲ್ಲಿ ಉಂಟಾಗಂತಹ ಬದಲಾದ ರಾಜಕೀಯ ವಾತಾವರಣವನ್ನು ನೆತನ್ಯಾಹು ಅವರು ಇತ್ತೀಚೆಗೆ ವಿವರಿಸಿದ್ದಾರೆ. ಪರಮಾಣು ಶಕ್ತಿಯ ಕುರಿತು ಉಲ್ಲೇಖ ಮಾಡಿದ್ದಾರೆ. ಪ್ರಾದೇಶಿಕ ಭದ್ರತೆ ಮತ್ತು ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆಗಳ ಬಗ್ಗೆ ಚರ್ಚಿಸುವಾಗ ಯುರೋಪಿನ ನಿಲುವಿನಲ್ಲಿ ಆಗಿರುವಂತಹ ಬದಲಾವಣೆ ಅದನ್ನು ನೆತನ್ಯಾಹು ಅವರು ಪ್ರಬಲವಾಗಿ ಟೀಕಿಸ್ತಾರೆ. ಇರಾನ್ಗಿಂತ ಮುಂಚಿತವಾಗಿ ಬ್ರಿಟನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಮೊದಲ ಇಸ್ಲಾಮಿಕ್ ರಿಪಬ್ಲಿಕ್ ಆಗ್ಬೋದು ಅಂತ ಟೀಕಿಸಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಯಾಕಂದರೆ ಯುರೋಪಿನ ಒಂದು ಚಿಂತನೆ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ಬ್ರಿಟನ್ ಬಗ್ಗೆ ಅವರು ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಹೀಗಾಗಿ ಇಸ್ರೇಲ್ ಮತ್ತು ಬ್ರಿಟನ್ ನಡುವಣ ಒಂದು ರಾಜಕೀಯ ಬಿಕ್ಕಟ್ಟು, ರಾಜತಾಂತ್ರಿಕ ಕ್ರೈಸಿಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಸೊ ಗಾಜಾದಲ್ಲಿ ನಡೀತಾ ಇರುವ ಸಂಘರ್ಷ ಮತ್ತು ಇಸ್ರೇಲಿನ ಪ್ರಾದೇಶಿಕ ನೀತಿಗಳ ಬಗ್ಗೆ ಲಂಡನ್ ಮತ್ತು ಜೆರುಸಲೇಮ್ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಬ್ರಿಟನ್ ಬಹಳ ಕಟುವಾಗಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿತ್ತು. ಪ್ರತಿಯಾಗಿ ಇಸ್ರೇಲ್ ಕೂಡ ಸುಮ್ಮನಿರಲ್ಲ. ಸೊ ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಬ್ರಿಟಿಷ್ ಸರ್ಕಾರ ಕಳವಳವನ್ನು ವ್ಯಕ್ತಪಡಿಸ್ತಾ ಇತ್ತು, ರಾಜತಾಂತ್ರಿಕ ಒತ್ತಡವನ್ನು ಹೇರ್ತಾ ಇದೆ. ಸೊ ಇದು ಉಭಯ ದೇಶಗಳ ನಡುವೆ ಸಂಬಂಧವನ್ನು ಬಿಡಾಯಿಸ್ತಾ ಇದೆ. ಸೊ ಆಂತರಿಕ ಅಂದರೆ ಇಸ್ರೇಲ್ನ ಕೂಡ ಒಂದಷ್ಟು ಮಂದಿ ಅದಕ್ಕೆ ಟೀಕೆ ಮಾಡುವಂಥದ್ದು ಸಹಜ ಮಾಡ್ತಾ ಇದ್ದಾರೆ. ಬಟ್ ಬ್ರಿಟನ್ ಮತ್ತು ಇಸ್ರೇಲ್ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಹದಗೆಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಗಾಜಾದಲ್ಲಿ ಸಂಘರ್ಷ ಆರಂಭ ಆದ ನಂತರ ಈ ರೀತಿಯಾಗಿ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ಶಸ್ತ್ರಾಸ್ತ್ರಗಳ ಪರವಾನಗಿಗಳ ಅಮಾನತಾಗಿರುವಂಥದ್ದು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳು ಉಲ್ಲಂಘನೆ ಆಗ್ಬೋದು ಅನ್ನುವ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರವು ಇಸ್ರೇಲಿಗೆ ಕೊಟ್ಟಿದ್ದ ಕೆಲವು ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಪರವಾನಗಿಗಳನ್ನು, ಲೈಸೆನ್ಸ್ಗಳನ್ನು, ಶಸ್ತ್ರಾಸ್ತ್ರ ಮಾರಾಟದ ಮೇಲೆ ನಿರ್ಬಂಧವನ್ನು ಅಮಾನತುಗೊಳಿಸಿದೆ. ಇದು ಬಹಳ ಸಂಘರ್ಷಕ್ಕೆ ಕಾರಣ ಆಗಿದೆ. ಇಸ್ರೇಲ್ ಇದನ್ನು ತೀವ್ರವಾಗಿ ಖಂಡಿಸಿದೆ. ಆಮೇಲೆ ಗಾಜಾ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟನ್ನ ನಿಲುವು ಕೂಡ ಅದನ್ನು ಇಸ್ರೇಲ್ ಕಟುವಾಗಿ ಟೀಕಿಸಿದೆ. ಬ್ರಿಟನ್ ಸರ್ಕಾರ ಏನು ಹೇಳುತ್ತೆ, ಗಾಜಾದಲ್ಲಿ ನಡೀತಿರುವ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಕದನ ವಿರಾಮ ಆಗಬೇಕು, ಮಾನವ ಹಕ್ಕುಗಳ ಹಾಗೆ ಏನೋ ಹೇಳ್ತಾ ಇದೆ. ಬಟ್ ಅದನ್ನು ಇಸ್ರೇಲ್ ಕಟುವಾಗಿ ಖಂಡಿಸಿದೆ. ಸೊ ಅದ್ರ ಜೊತೆಗೆ ಬ್ರಿಟನ್ ಸೇರಿದಂತೆ ಕೆಲವೊಂದು ಯುರೋಪಿಯನ್ ರಾಷ್ಟ್ರಗಳು ಪ್ಯಾಲೆಸ್ತೀನನ್ನು ಸ್ವತಂತ್ರ ರಾಷ್ಟ್ರವಾಗಿ ಅಧಿಕೃತವಾಗಿ ಪರಿಗಣಿಸುವ ಬಗ್ಗೆ ಒಂದು ಹೆಜ್ಜೆ ಇಡ್ತಾ ಇದ್ದಾವೆ. ಇದು ಕೂಡ ಇಸ್ರೇಲ್ನ ಅಸಮಾಧಾನಕ್ಕೆ, ಇಸ್ರೇಲ್ ಸರ್ಕಾರದ ಕೆಂಗಣ್ಣಿಗೆ ಇದು ಗುರಿಯಾಗಿದೆ. ಸೊ ನೆತನ್ಯಾಹು ಅವರ ಇತ್ತೀಚಿನ ಹೇಳಿಕೆ, ಅವರು ಬಹಳ ತೀಕ್ಷ್ಣವಾಗಿ ಇದಕ್ಕೆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬ್ರಿಟನ್ ಅಂತ ವ್ಯಂಗ್ಯವಾಗಿದ್ದಾರೆ. ಸೊ ಇದು ಉಭಯ ದೇಶಗಳ ಸಂಬಂಧ ಬಿಗಡಾಯಿಸ್ತಾ ಇರಿದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ.